ತಂಗಿಯರು ಬಂದಿದ್ದಕ್ಕೆ ನಮಗೆ ಜಾತ್ರೆ ಅಲ್ವಾ, ಹಾಗಾಗಿ ವೆಜ್. ಬಿಳಿಪಾದ ಹತ್ತಾರಲ್ಲೇನು ಖುಷಿ ಆಯ್ತಾ? ಮಡ್ಲಲ್ಲಿ ಕೂತ್ಕೊಂಡಿದ್ಲು, ಹೋಗುವಾಗ ಬಾರ ಆಗ್ಲಿಲ್ಲ, ಬರುವಾಗ ಕುಡಿಲಿಕ್ಕೆ ಬಂದ್ವಿ. ಇಂದ್ರಣ್ಣ ಸ್ನಾನ ಮಾಡ್ಲಿಕ್ಕೆ ಹೋದ್ರು, ಇನ್ನು ಹೂ ಕಟ್ಟಲಿಕ್ಕೆ. ಬೆಳಿಗ್ಗೆನೆ ಸ್ನಾನ ಮತ್ತು ನಮ್ಗೆ ಹೂ ಕಟ್ಲಿಕ್ಕೆ ಇವತ್ತು ಹೆಂಗಸರೆಲ್ಲ ಇಲ್ಲಿ ಹೂ ಕಟ್ಲಿಕ್ಕೆ ಮತ್ತೆ ಸಂಜೆ ತೆಗೊಂಡು ದೇವಸ್ಥಾನ ಹೂ ಕಟ್ಲಿಕ್ಕೆ ಉಂಟು. ಹಾಗಾಗಿ 10 ಗಂಟೆ ಆಯ್ತು, ಲೇಟ್ ಆಯ್ತು. 9:30ವರೆಗೆ ಹೋಗ್ಬೇಕಿತ್ತು. ನಾನು ಅಮ್ಮ ಬರುವವರೆಗೆ ಕಾದತಿ ತಿಂಡಿ ಎಲ್ಲ ಹೊರಡುದು. ಇವತ್ತೆಲ್ಲ ಆಟ ಆಗ್ತಾ ಉಂಟು, ನೋಡ್ಕೊಳ್ಳಿ ಒಮ್ಮೆ. ಅಲ್ಲ ಗಾಯ್ಸ್, ಇವತ್ತು ನಮ್ದು ದೇವಸ್ಥಾನಲ್ಲಿ ಇದು ಪೂ ಕಟ್ಲಿಕ್ಕೆ ಉಂಟು. ಹಾಗೆ ನಂದಮ್ಮ ಇಲ್ಲಿ ಸಣ್ಣ ಮನೆಯಲ್ಲಿ ಹೂ ಕಟ್ತಾ ಇದ್ದಾರೆ. ನೋಡುವ ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ಬಂದಾಯ್ತು. ಜಾತ್ರೆಗೆ ಯಾವಾಗ್ಲೂ ನಾವೇ ಹೂ ಕಟ್ಲಿಕ್ಕೆ. ನಾನು, ವಿಜಯಕ್ಕ, ವನಜಕ್ಕ ಹಾಗೆ ಅತ್ತೆ ಕೂಡ ಬರ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ ಕೂಡ ಹೂ ಕಟ್ತಾ ಕೂರ್ಬೇಕು. ಅದು 3 ದೊಡ್ಡ ದೊಡ್ಡ ಗೊಂಡೆ ಅಂತ ಹೇಳ್ತಾರಲ್ಲ, 3 ಬಾಲ್, ದೊಡ್ಡ ದೊಡ್ಡ ಬಾಲ್ ಅಷ್ಟು ಆಗ್ಬೇಕು. ಅದಕ್ಕಂದ್ರೆ ದೇವಸ್ಥಾನದ ಫುಲ್ ಒಂದು ಸುತ್ತು ಬರ್ಬೇಕು. ನಾನು ಹೂ ಕಟ್ಟಿ ಬರುವಾಗ 4:15 ಗಂಟೆ ಆಗಿದೆ, 4 ಕಾಲಾಗಿದೆ. ಈಗ ಬಂದು ಇನ್ನೂ ರಪ್ಪ ದೇವಸ್ಥಾನಕ್ಕೆ ಹೊರಡಬೇಕು. ಈ ಶೆಕೆಗೆ ನಿಜ ಇಲ್ಲಿಗೆ ಹೋಗುದು ಬೇಡ ಅಂತ ಆಗ್ತದೆ. ಇವಳ ಮಮ್ಮಿ ಇವತ್ತು ಬರ್ತಾಳ, ನಾಳೆ ಬರ್ತಾಳ ಗೊತ್ತಿಲ್ಲ, ಅವಳು ನೋಡ್ಬೇಕಷ್ಟೇ. 5 ಗಂಟೆ ಮೇಲೆ ಡಿಸೈಡ್ ಆಗ್ತದೆ ಎಂತ ಅಂತ. ನನ್ನ ಸಣ್ಣ ತಂಗಿ ಬರುವುದಾದ್ರೆ ದೀಪವೇ ಉಂಟು. ಸಣ್ಣ ತಂಗಿ ಬರುವುದಾದ್ರೆ ನಾಳೆ ಒಟ್ಟಿಗೆ ಬರ್ತಾರಂತೆ, ಇಲ್ಲದಿದ್ರೆ ಇವತ್ತು ಅಂತ ಹೇಳಿದ್ರು, ಗೊತ್ತಿಲ್ಲ ಎಂತ ಅಂತ. ಹಾ, ಬರಡತೆ. ಊರಿಗಿಂತ ಮುಂಚೆ ಎಲ್ಲ ಹೊರಟು ಕೂತ್ಕೊಂಡಿದ್ದಾರೆ ಗೈಸ್. ಮತ್ತೆ ನಂದು ಹೊರಡುವಾಗ ಬೊಬ್ಬೆ ಹೊಡಿತಾರೆ. ಇವ್ರದ್ದು ಇನ್ನು ಹೊರಟಾಗಿಲ್ಲ. ನಾವು ಕೆಲಸ ಮಾಡಿ ಯಬ್ಬ ಹೊರಟಾಗಿಲ್ಲ. ನಾವು ಕೆಲಸ ಮಾಡಿ ಹೊರಡುದು. ಇವರಿಗೆ ಎಂತ ಕೆಲಸ ಇಲ್ಲ, ತಿನ್ನುದು ಹೊರಡುದು, ಇದೇ ಕೆಲಸ. ಹಾಗೆ ಇವತ್ತು ಅಮ್ಮಗೋಸ್ಕರ ಮತ್ತೆ ಕೂಡ ಪಾಸ್ತಾ ಮಾಡಿದೆ. ಬಟ್ ಇವತ್ತು ಮ್ಯಾಗಿ ಮಸಾಲ ಪುಡಿ ಹಾಕಿ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಆಲ್ರೆಡಿ ತುಂಬಾ ಸಲ ಮಾಡಿದ್ದೀನಿ. ನಾನಿಲ್ಲಿ ದಿಸಾನು ಅವರ ಪಾಸ್ತಾ ತಗೊಂಡಿದ್ದೀನಿ. 100% ವೀಟಿಂದ ಮಾಡಿರೋದು, ಇದಕ್ಕೆ ಮೈದಾ ಹಾಕಲ್ಲ. ಸೊ ಇದು ಹೆಲ್ತಿ ಸ್ನ್ಯಾಕ್ಸ್ ಕೂಡ, ಸಲಾಡ್ ಕೂಡ ಮಾಡ್ಬೋದು ಇದರಲ್ಲಿ. 0% ಕೊಲೆಸ್ಟ್ರಾಲ್ ಹಾಗೆ ಟ್ರಾನ್ಸ್ಫ್ಯಾಟ್ ಫ್ರೀ ಇರುತ್ತೆ. ಹಾಗೆ ಆರ್ಟಿಫಿಷಿಯಲ್ ಕಲರ್ ಫ್ಲೇವರ್ ಏನೂ ಇರಲ್ಲ. 100% ವೆಜಿಟೇರಿಯನ್ ಕೂಡ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಹಾಗಾಗಿ ಈಗಂತೂ ಮಕ್ಕಳು ಇದನ್ನ ಕೇಳ್ತಾ ಇರ್ತಾರೆ. ಮತ್ತೆ ಹೆಲ್ದಿ ಕೂಡ ಅಲ್ವಾ, ಹಾಗಾಗಿ ನಾನು ಮಾಡಿ ಕೊಡ್ತಾ ಇರ್ತೀನಿ. ಇದು ನಿಮಗೆ ಅಮೆಝಾನ್ ಅಲ್ಲಿ ಎಲ್ಲ ಸಿಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಪಾಸ್ತಾ ಎಲ್ಲ ತಿಂದ್ಮೇಲೆ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೊರಟ್ವಿ ಸಂಜೆ ಅಷ್ಟೊತ್ತಿಗೆ. ನಾವು ಟೆಂಪಲ್ಗೆ ಬಂದ್ವಿ ಗೈಸ್. ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಂದ್ರಣ್ಣ ಸ್ನಾನ ಮಾಡ್ಲಿಕ್ಕೆ ಹೋದ್ರು, ಇನ್ನು ಹೂ ಕಟ್ಟಲಿಕ್ಕೆ ದೇವಸ್ಥಾನದ ಸುತ್ತ. ಜಾತ್ರೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದು ವೈಬೇ ಬೇರೆ. ಇವಾಗ ಮುಂದಿನ ದೇವಸ್ಥಾನಕ್ಕೆ ಸುತ್ತು ಬಂದು ಆಮೇಲೆ ಹೂ ಕಟ್ಟುವುದೆಲ್ಲ ನಡೆಯುತ್ತೆ. ನೋಡೋಣ ಬನ್ನಿ. ಪ್ರತಿ ವರ್ಷ ಕೂಡ ನಾನು ವಿಡಿಯೋ ಮಾಡ್ತೇನೆ ಹೂ ಕಟ್ಟುವಾಗ. ನಮಗೆ ಅದನ್ನು ನೋಡೋದೇ ಒಂದು ಹಬ್ಬ. ಒಂದು ಸುತ್ತು ಫುಲ್ ಕಟ್ತಾರೆ. ಪ್ರತಿ ವರ್ಷ ಜಾತ್ರೆ ಇದ್ರೂ ಅದು ಬೋರ್ ಅಂತ ಅನ್ಸಲ್ಲ. ಒಂದು ಡೆವೋಷನ್ ವೈಬ್ಸ್ ಥರ ನಮಗೆ ಕಾಣುತ್ತೆ. ಅದು ಖುಷಿ ಕೂಡ ಆಗತ್ತೆ. ಯಾವಾಗ ಒಂದ್ಸಲ ಜಾತ್ರೆ ಬರತ್ತಪ್ಪ ಅನ್ನೋ ಫೀಲ್ ಕೊಡತ್ತೆ. ಇದು ನಾವೆಲ್ಲ ಸೇರಿ ಕಟ್ಟಿದ ಹೂಚೆಂಡು ನೋಡಬಹುದು ನೀವು. 3 ಈ ತರ ಹೂಚೆಂಡು ಇರುತ್ತೆ. ಇನ್ನು ದೇವಸ್ಥಾನದ ಫುಲ್ ಸುತ್ತ ಒಂದು ಸುತ್ತು ತರಬೇಕು. ಅದನ್ನು ನೋಡುವುದೇ ಒಂದು ಖುಷಿ ನಮಗೆ. ಇನ್ನು ಅದು ದೇವಸ್ಥಾನ ನೆಕ್ಸ್ಟ್ ಜಾತ್ರೆವರೆಗೂ ಇರುತ್ತೆ. ಅದು ಮತ್ತೆ ನೆಕ್ಸ್ಟ್ ಜಾತ್ರೆಗೆ ಮತ್ತೆ ಹೊಸ ಹೂವಿಂದು ಚೆಂಡು ಕಟ್ಟಲಿಕ್ಕೆ. ಡೌರಾಜೆ ಮಲ್ಲ ಡೌರಾಜೆ ಬೋರ್ಡ್ ಬೋರ್ಡ್ వీడియో తెప్పరే పనుకును నిన్న వాయిస్ ఓవర్ నిక్ ನೋಡಿ ಗೈಸ್, ದೇವಸ್ಥಾನಕ್ಕೆ ಬಂದಿದ್ದೆ ಕೆಲಸ. ಡ್ರೆಸ್ ನೋಡುದು ನಮ್ಗೆ. ದೇವಸ್ಥಾನಕ್ಕೆ ಬಂದು ಡ್ರೆಸ್ ನೋಡುದು ಕೆಲಸ.
ಅಂದ ಅವೆಯನ್ನು ನಾನು ಆಯೋರು ದಾನ ಬಿತ್ತೋತ್ತೇನೆ. ಜಾತ್ರೆಗೆಲ್ಲ ಪ್ರಿಪ್ರೇಷನ್ ಆಗ್ತಾ ಉಂಟು. ನಾಡಿದ್ದು ಅಲ್ಲಿ ಊಟ ಆಗ್ತದೆ, ಹಾಗಾಗಿ ಶೂಟ್ ಆಗ್ತಿದ್ದಾರೆ. ಇವರು ಹೂ ಕಟ್ತಾ ಇದ್ದಾರೆ. ಅದು ಒಂದು 3 ಚೆಂಡು ಉಂಟು. 3 ಚೆಂಡು ಒಂದು ದೇವಸ್ಥಾನ ಫುಲ್ ಬರಬೇಕು, ನೋಡಬೇಕು. ಇದು ಯಾವಾಗಲೂ ಜಾಸ್ತಿ ಆಗ್ತದೆ ಹೂ. ನಾನು ಪ್ರತಿ ಸಲ ವೀಡಿಯೋ ಮಾಡ್ತೇನೆ ಹೂ ಕಟ್ಟುವಾಗ ದೇವಸ್ಥಾನದ್ದು. ಈ ಸಲ ನೋಡಬೇಕು ಎಷ್ಟು ಬರ್ತದೆ ಅಂತ. ಹೂ ಎಲ್ಲ ಕಟ್ಟಿ ಆದ್ಮೇಲೆ ಫಲಹಾರ ಇತ್ತು ದೇವಸ್ಥಾನದಲ್ಲಿ, ಅದನ್ನು ತಿಂತಾ ಇದ್ದೇವೆ. ಕಡಲೆ ಮತ್ತೆ ಅವಲಕ್ಕಿ ಕುಡಿಲಿಕ್ಕೆ ಬಂದ್ವಿ. ಇಟ್ಕೊಂಡು ವಿಡಿಯೋ ಮಾಡ್ತಿದ್ವಿ. ಅಮ್ಮ ಇಂಕ್ ಮಾಡಿ ನಾನು ಬಜಿಲ್ ಅಮ್ಮ ಬಾಡ ಬಜಿಲ್ ಒಂದು ಸುತ್ತು ಫುಲ್ ಆಯಿತು. ಅಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಎಂಡ್ ಆಯಿತು ಗೈಸ್. ಅಮ್ಮ ಈಗ ಬಂದ್ಲಂತೆ, ದೇವಸ್ಥಾನದಲ್ಲಿದ್ದೇವೆ. ಈಗಲೇ ಶುರು ಮಾಡಿದ್ಲು, ನಾವೆಷ್ಟೊತ್ತಿಗೆ ಹೋಗುದು ಮನೆಗೆ ಹೋಗುದು ಅಂತ. ನಾವು 10 ಗಂಟೆಗೆ ಹೋಗುದು. ಇವಳು ನೋಡಿ ಫ್ರೆಂಡ್ ಬಂದ್ಲಲ್ಲ, ಫ್ರೆಂಡ್ ಜೊತೆ ಹೋಗಿದ್ದಾಳೆ. ಈಗ ಅಮ್ಮ ಬೇಡ, ಡಿಲೀಟ್ ಮಾಡಲ್ಲ. ದೇವಸ್ಥಾನದಿಂದ ನೋಡಿ, ಅಲ್ಲಿ ದೇವಸ್ಥಾನ. ಇವಾಗ ಬ್ರಿಡ್ಜ್ ಹತ್ರ ಬಂದ್ವಿ. ಹಗಲು ಬರ್ಲಿ ಪುರ್ಸತ್ತಿಲ್ಲ ಹಗಲಿಗೆ ಬರ್ಲಿಕ್ಕೆ, ಅದಕ್ಕೆ ರಾತ್ರಿ ಬಂದದ್ದು ಬ್ರಿಡ್ಜ್ ನೋಡ್ಲಿಕ್ಕೆ. ಎಂತೆಂಥ ಜನಗಳು ಗೈಸ್. ಇಡೀ ಫ್ಯಾಮಿಲಿಯೇ ಉಂಟು ಗೈಸ್. ಕಾಡಬಟ್ಟಿದ್ದು ಫ್ಯಾಮಿಲಿ ಫುಲ್ ಬಂದಿದೆ. ಅತ್ಯ ನಮ್ಮ ಅಕ್ಕ ಪಗ್ಗೆಲ್ಲ ಪುರ್ಸೋತಿದ್ದೆ, ಏಕೆ ರಾತ್ರಿ ಬೈದಿನ ಓಲು ನೆಟ್ ಮೊಬೈಲ್ ಕಾಲ ತೋಜಿ ಅವು ಮಾತ್ರ ತೋಜು ಮುಖದಾಯ್ತದ ಹಾಲ ತೋಜಿ. ಇಲ್ಲಿ ಒಂದು ಗಾಡಿ ಅಲ್ಲಿಗೆ ಕಾರಿದೆ ಅಂತೆ, ಹಾಗಾಗಿ ಅದನ್ನು ತೆಗಿತಾ ಇದ್ದಾರೆ. ಎಷ್ಟು ಜನ ಸೇರಿದ್ದಾರೆ ನೋಡಿ, ಅಡಿಯಲ್ಲಿದ್ದಾರೆ ಬ್ರಿಡ್ಜ್ ಇದ್ದು. ದೇವಸ್ಥಾನ ಉಳುಂಡುತ್ತೆ, ನಮ್ಮ ದೇವಸ್ಥಾನ ಅಲ್ಲಿದೆ ಗೈಸ್. ಇವಾಗ ನೋಡಿ ನಾವು ಎಷ್ಟು ದೂರ ಇದ್ದೇವೆ ಅಂತ. ಎಷ್ಟು ದೂರ ಇದ್ದೇವೆ. ಬ್ರಿಡ್ಜ್ ನೋಡಿ ಬಂದು ಇವಾಗ ಕೂತ್ಕೊಂಡಿದ್ದೇವೆ. ಪೂಜೆ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಇವಳ ಅಮ್ಮ ಬಂದು ನಾಯಿಗೆ ಬೈದಾಗೆ ನನಗೆ ಬೈತಿದ್ದಾಳೆ. ನಾನಕ್ಕನ ಅವಳಕ್ಕನ ಗೊತ್ತಾಗ್ತಿಲ್ಲ. ಅದಕ್ಕೆ ಇವಳೆ ಅವಳ ಅಕ್ಕ ಅಂತೆ, ನಾನು ತಂಗಿ ಅಂತ. ಎಲ್ದಿದ್ರು ಗೈಸ್ ಎಲ್ಲ ಬೈಯುವ ಹೊರಗೆ. ನಾನೊಬ್ಳು ಪಾಪದವಳು. ಇವಳೊಬ್ಳು ನನ್ನಲ್ಲಿ ಕೆರೆಯಲ್ಲಿ ಹಾಕ್ಲಿಕ್ಕೆ ಹೋಗಿದ್ದಾಳೆ. ದೊಡ್ಡಮ್ಮನ ಕೆರೆಗೆ ಎಲ್ಲ ನದಿಗೆ ಹಾಕುವ ಅಂತ. ಅವಳ ಸುಮ್ಮನೆ ಜೋಶಿ ಹಾಗೆ ದೇವಸ್ಥಾನದಲ್ಲಿ ಯಾರೆಲ್ಲ ದೇವರ ಸೇವೆ ಎಲ್ಲ ಮಾಡ್ತಾರೋ ಅವರಿಗೆಲ್ಲ ದೇವಸ್ಥಾನದ ಕಮಿಟಿ ಲೆಕ್ಕದಲ್ಲಿ ಶಾಲೆ ಹೊದಿಸಿ ಹಾಗೆ ಅವರಿಗೆ ವಸ್ತ್ರ ಎಲ್ಲ ನೀಡಲಿಕ್ಕಿತ್ತು. ಇನ್ನಿದಾದ್ಮೇಲೆ ದೇವರ ಬಲಿ ಉತ್ಸವ ನಡೆಯುತ್ತೆ. ಇವತ್ತು ಅಷ್ಟೊಂದು ಜನ ಇರಲಿಲ್ಲ ದೇವಸ್ಥಾನದಲ್ಲಿ. ಇನ್ನು ಬಟ್ಟಲು ಕಾಣಿಕೆ ದಿನ, ಹಾಗೆ 16th ಮೇಲೆ ತುಂಬಾ ಜನ ಬರ್ತಾರೆ. ಹಾಗೆ ಲೈವ್ ಪ್ರೋಗ್ರಾಮ್ ಕೂಡ ಇರುತ್ತೆ ಆವಾಗ. ಅಂತೂ ಇಂತೂ ಎಲ್ಲ ಆಗುವಾಗ ಲೇಟ್ ಆಗಿದೆ. ತಂಗಿ ನನಗೆ ಬೈತಾ ಇದ್ಲಂತೆ ಅಮ್ಮನ ಹತ್ರ ಹೇಳಿ, ಇವಳು ಇವತ್ತು ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ನಾಳೆನೇ ಬರ್ತಾ ಇದ್ವಿ ಅಂತ. ಇನ್ನು ನಾಳೆ ಏನೆಲ್ಲ ಆಗುತ್ತೆ ಅಂತ ನಾಳೆ ನಾವು ಆಗಲಿ ಕಂಟಿನ್ಯೂ ಮಾಡ್ತೇನೆ. ಗುಡ್ ನೈಟ್, ಶುಭ ದಿನ ಎಲ್ರಿಗೂ. ವ್ಲಾಗ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ ಇವತ್ತು. ನನ್ನ ಸಣ್ಣ ತಂಗಿ ಕೂಡ ಬಂದಿದ್ದಾಳೆ. ನನಗೆ 2 ತಂಗಿಯಂದಿರು. ಒಬ್ಳು ನಿನ್ನೆ ಬಂದಿದ್ಲಲ್ಲ, ಇವಳು ಇವತ್ತು ಬಂದಿದ್ದಾಳೆ. ಅಂದ್ರೆ ನಾವು 3 ಜನ ಸಿಗುದು ತುಂಬಾ ಅಪರೂಪ. ಅದರಲ್ಲಿ ನಂದು ಅಮ್ಮದು ಅಮ್ಮ ಅಂದ್ರೆ ನನ್ನ ಮೊದಲನೇ ತಂಗಿ ಎನ್ನರ್ಪುರದಲ್ಲಿ ಇರುವುದು, ಹಾಗಾಗಿ ಅವಳು ಬರುದು ತುಂಬಾ ಕಡಿಮೆ. ಅವಳು ನರ್ಸ್ ಕೂಡ, ಅವಳು ಬಿಸಿ ಇರ್ತಾಳೆ. ಇವಳು ಕೂಡ ಬಿಸಿನೇ, ಬಟ್ ಹೇಗೋ ರಜೆ ಮಾಡಿ ಒಂದಿನಕ್ಕಾದ್ರೂ ಬಾ ಅಂತ ಹೇಳಿದ್ವಿ. ಹಾಗಾಗಿ 3 ಜನ ಅಕ್ಕ ತಂಗಿ ಇವತ್ತು ಒಟ್ಟ ಆಗ್ತಾ ಇದ್ದೇವೆ. ಹಾಗೆ ಅಮ್ಮದು ಅತ್ತೆ ಮಗಳು ಅಂದ್ರೆ ನನ್ನ ತಂಗಿದ್ದು ಅತ್ತೆ ಮಗಳು ನಮ್ಮನನ್ನು ಕೂಡ ಕರ್ಕೊಂಡು ಬಂದಿದ್ದಾಳೆ. ಯಾಕಂದ್ರೆ ಅವಳಿಗೆ ಅಮ್ಮ ಇದ್ದಾಗಲಿಲ್ಲ. ಈ 3 ಜನರಲ್ಲಿ ಅವಳು ಶುಚಿ ಅಂದ್ರೆ ತುಂಬಾ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟಪಟ್ಟವರಿಗೆ ಸಾಕಾಗುತ್ತೆ. ಹಾಗಾಗಿ ಎಂತೆಲ್ಲ ತಂದಿದ್ದಾಳೆ ಅಂತ ನೋಡ್ತಾ ಇದ್ದಾರೆ. ಮನೆ ಒಮ್ಮೆ ಜಿಗ್ಗಾಯ್ತು ಈಗ ಮಕ್ಕಳು ಎಲ್ಲ ಸೇರಿ. ಹಬ್ಬ ದೇವರೇ, ಮೊನ್ನೆಯಿಂದ
ಸೆಕೆಗೆ ಮಾತ್ರ ಅಯ್ಯೋ ಮಂಗಳೂರಿಗೆ ಯಾರು ಬರಬೇಡಿ, ಅಷ್ಟು ಸೆಕೆ ಉಂಟು ನಮ್ಮ ಕಡೆ. ಸೆಕೆಯಲ್ಲಿ ಮಾತ್ರ ಸತ್ತು ಹೋಗ್ತದೆ ನಮ್ಮ ಕಡೆ, ನಿಜ. ಯಾರು ಟೂರೆಲ್ಲ ಇದು ಮಾಡಲೇಬೇಡಿ, ಅಷ್ಟು ಸೆಕೆ ಅಪ್ಪ. ನಾವು ಬೀಚಿಗೆ ಹೋಗುವ ಅಂತ ಅಂದ್ಕೊಂಡಿದ್ವಿ, ಬಟ್ ಅವ್ರು ಬೇಡ ಅಂತ ಹೇಳಿದ್ರು, ಸೆಕೆ ಎಲ್ಲ ತುಂಬ. ಹಾಗಾಗಿ ಇವಳೊಬ್ಳು ನೋಡಿ ಬರುವಾಗ ಇಷ್ಟು ಹೊತ್ಕೊಂಡು ಬರ್ತಾಳೆ, ನನಗೆ ಮಾತ್ರ ಇರಲ್ಲ ಅದರಲ್ಲಿ. ಬೇಡದು ಲೇಸು ಗೀಸು ಅದೇ ಇರುದು, ಮನುಷ್ಯರು ತಿನ್ನೋದು ತರುದಿಲ್ಲ. ಮಕ್ಳಿಗೊಂದು ಖುಷಿ ಆಯ್ತಪ್ಪ ಚಿಕ್ಕಿ ಬರುವಾಗ. ಅಬ್ಬೊಬ್ಬೊಬ್ಬ. ಇವಳೇ ನೋಡಿ ನನ್ನ ಮೊದಲನೇ ತಂಗಿ ಸ್ವಾತಿ. ಇವಳು ವಿಡಿಯೋ ಮಾಡಕ್ಕೆ ಬಿಟ್ಟಿರ್ಲಿಲ್ಲ ನಿನ್ನೆಯಿಂದ, ಇವಾಗ ಮಾಡ್ತಿರೋದು. ಅದು ಕೃಷ್ಣ ಮಾಡ್ತಾ ಇದ್ದಾನೆ, ಅವಳು ಬಿಡುದಿಲ್ಲ ವಿಡಿಯೋ ಮಾಡ್ಲಿಕ್ಕೆ. ಗ್ಯಾಪ್ ಅಲ್ಲಿ ಹೋಗಿ ಕೃಷ್ಣನ ಹತ್ರ ಹೇಳಿದ್ರು ಸ್ವಲ್ಪ ವಿಡಿಯೋ ಮಾಡಿವ ಅಂತ. ಅವಳು ಅಡಿಕೆ ಕಳೀಲಿಕ್ಕೆ ಆಗತ್ತೆ ಅಂತ, ಅವಳು ಮನೆಯಲ್ಲಿ ಕೂಡ ಕಳೀತಾರೆ. ಹಾಗಾಗಿ ಇಲ್ಲಿ ಒಂದಂತ ಕೆಲಸ ಇಲ್ಲಲ್ಲ, ಅಡಿಕೆ ಕಳೀತೀನಿ ಅಂತ ಸ್ವಲ್ಪ ಅಜ್ಜಿ ಕಳೀತಿದ್ದ, ಹಾಗಾಗಿ ಅವಳು ಕೂಡ ಕಳೀಲಿಕ್ಕೆ ಕೂತ್ಕೊಂಡ್ಳು. ನಾವಂತೂ ಅಕ್ಕ ತಂಗಿ ಸೇರುವುದೇ ಅಪರೂಪ. ಸೇರಿದಾಗ ಮಾತ್ರ ಖುಷಿ ಆಗತ್ತೆ. ಪಟ್ಟಂಗ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು, ಮಕ್ಕಳಿಗೂ ಅಷ್ಟೇ ಫುಲ್ ಖುಷಿಯಾಗಿದ್ದಾರೆ. ನಮ್ಮನ ಹೆಂಗಾಗಿದೆ ಮಶ್ರೂಮು? ಎಂತ ಚೆನ್ನಾಗಾಗಿದ್ಯಾ? ಇವನಿಗೆ ಚಿಕ್ಕಿ ಹತ್ರ ನೋಡಿ, ಚಿಕ್ಕಿ ಹತ್ರ ಬೊಬ್ಬೆ ಹೊಡಿಯುದು. ಬೊಬ್ಬೆ ಹೊಡಿದಲ್ಲ, ಲಾಗ್ ಹೊಡಿಯುದು ಚಿಕ್ಕಿ ಹತ್ರ. ದೆರ್ಪಣ್ಣ ದೆರ್ಪುದು ಕದಿಲ್ಲ ಇಜ್ಜಾಲತ್ತ ಬಲನಂಡು ದೆರ್ಪುರಿ. ನಾವು ಫಸ್ಟ್ ಟೈಮ್ ಗೈಸ್, ಎಷ್ಟು ವರ್ಷ ಆಯ್ತು 3 ಜನ ಒಟ್ಟಿಗೆ ಇರದೆ. ಸಾಧ್ಯವಾಗಿದ್ದು ನನ್ನಿಂದ. ನೀನೇನು ಅಮ್ಮು ಬೇರೇನು ಒತ್ತಾಯ ಮಾಡ್ತೀನಿ ನಾನ್ ಮಾಡಿದ್ದು, ನೀವು ಒತ್ತಾಯ ಮಾಡಿದಲ್ಲ ಅಲ್ಲ. ಕೃಷ್ಣ ದಿನ ನೈಟ್ ಫೋನ್ ಅನ್ಬಿಡಾಗ ಚಿಕ್ಕಿ ಬನ್ನಿ ಅಂತಿದ್ದ, ಅದಕ್ಕೆ ಬಂದಿದ್ದ ಅವಳು. ಮೂರು ಜನ, 2 ಕಣ್ಣು 1 ಬಾಯಿ. ವನಸ್ವಾಡಿ ಅವೇರೆ ಇವರು ನೋಡಿ. ಇವತ್ತು ತಂಗಿಯರು ಬಂದಿದ್ದಕ್ಕೆ ನಮ್ಗೆ ಜಾತ್ರೆ ಅಲ್ವಾ, ಹಾಗಾಗಿ ವೆಜ್ ಮಶ್ರೂಮ್ ಮತ್ತೆ ಮನೂಲಿ ಪಲ್ಯ. ಇವರು ನೋಡಿ, ಇವರೊಬ್ಬರೇ ತಿನ್ನುದು, ನಮ್ಮದು ನಮಗೆ ಎಂತ ಇಲ್ಲ. ಮಕ್ಕಳು ಊಟ ಮಾಡಿ ಬನ್ನಿ, ನಾಚಿಕೆ ಆಗುದಿಲ್ವಾ? ಒಬ್ಬರೇ ಈಗ ನೋಡು. ನಾವು ಎಲ್ಲಿಗೆ ಹೋಗ್ತಿದ್ವಿ ಗೊತ್ತುಂಟ? ನಾವು ಸಮಯಕ್ಕೆ ಹೋಗ್ತಿದ್ವಿ. ಚಿಕ್ಕಿಯವರು ಬಂದಿದ್ದಾರೆಲ್ಲ, ಅದಕ್ಕೆ ಎಲ್ಲರದು ಹೊರಟಿ ಆಗಿದೆ. ನಮ್ಮಂದೊಂದು ಆಗ್ಲಿಲ್ಲ, ಅವರದ್ದು ಯಾವಾಗ್ಲೂ ಲೇಟ್. ಸ್ವಾತಿ ಹೇಳಿದ್ಲು ಹೋಟೆಲ್ಗೆ ಹೋಗುವ ಅಂತ, ಮಕ್ಕಳು ಮತ್ತೆ ಒಬ್ಬೆ ಆಗ್ತಾ ಇದ್ಲು ಹೋಗು ಅಂತ. ಅದ್ರಲ್ಲಿ ನನ್ನ ಮಗಳದ್ದು ಗೊತ್ತುಂಟಲ್ಲ ನಿಮ್ಗೆ, ಯಾರು ಬಂದ್ರು ಸಮಯಕ್ಕೆ ಹೋಗು ಅಂತ. ಹಾಗಾಗಿ 3 ಜನ ಹಾಗೆ ಮಕ್ಕಳು ಸೇರಿ ಈ ಸಲ ಅಪ್ಪನನ್ನು ಕೂಡ ಕರ್ಕೊಂಡು ಬಂದಿದ್ವಿ. ಅಮ್ಮ ಬರುದಿಲ್ಲ ಅಂತ ಹೇಳಿದ್ರು, ಹಾಗಾಗಿ ವೆಜ್ಜಲ್ಲಿ ಏನಾದ್ರು ತಗೊಳ್ಳುವ ಅಂತ ಹೋದ್ವಿ. ನನಗೆ ಅಲ್ಲಿ ಮಶ್ರೂಮ್ ಕಡಿಪತ್ ಅಂತ ಸಿಗತ್ತೆ, ಅದು ತುಂಬಾನೇ ಇಷ್ಟ ಸಮಯಲ್ಲಿ. ಇವಾಗ ದಿವ್ಯ ಜ್ಯೋತಿ ಪ್ಯಾಲೇಸ್ ಅಂತ ಹೆಸರು ಚೇಂಜ್ ಆಗಿದೆ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ, ಗಡಿಯಾರದ ಹತ್ರವೇ. ನಂದು ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬಹುದು. ಹಾಗಾಗಿ ಮಕ್ಕಳಿಗೆ ಏನ್ ಬೇಕು ಅದೆಲ್ಲ ತಗೊಂಡು, ನಾನು ಮಶ್ರೂಮ್ ತಗೊಂಡೆ, ಹಾಗೆ ಪನ್ನೀರ್ ಕೂಡ ತಗೊಂಡೆ, ಹಾಗೆ ವೆಜ್ ಬಿರಿಯಾನಿ ಕೂಡ ತಗೊಂಡಿದ್ರು. ಬಂದ್ವಿ ಗೈಸ್ ಮನೆಗೆ. ಹೆಂಗಾಯ್ತು ಮಕ್ಕಳ? ಖುಷಿ ಆಯ್ತಾ? ಉಳ್ದು ಹೋಗುವಾಗ ನನ್ನ ಮಡ್ಲಲ್ಲಿ ಕೂತ್ಕೊಂಡಿದ್ಲು, ಹೋಗುವಾಗ ಭಾರ ಆಗ್ಲಿಲ್ಲ, ಬರುವಾಗ ಫುಲ್ ಭಾರ ಸುಮ್ಮನೆ ಇವಳು ಅಷ್ಟೇ ದುಮ್ಮಿ ತಂಗಿ. ಇವತ್ತೆಲ್ಲ ಈ ಬಾಳೆ చెప్పు ಮುಲೆ. ಓಕೆ, ನಮ್ಮ ಅಕ್ಕ ತಂಗಿರ ಜೊತೆ ಇವತ್ತಿನ ದಿನ ಈ ತರ ಇತ್ತು. ಜಾಸ್ತಿ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗೀಗ, ಅದು ಇದು ಅಂತ. ಸೊ ಇದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಆಗಲೇ ಸಿಗುವವರೆಗೂ ಟೇಕ್ ಕೇರ್, ಬಾಯ್. ಹರೇ ಕೃಷ್ಣ ಎಲ್ರಿಗೂ.